ಇಂದಿನ ಸಂಚಿಕೆಯಲ್ಲಿ ಪ್ರಿಯ ಮಾಧವನ ಹತ್ರ ಮಾವ ಸಿನಿಮಾ ಕಥೆ ಎಲ್ಲ ಹೇಗಿರುತ್ತೆ ಅಂತ ಕೇಳ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ ಅಂದಾಗ ಮಾಧವ ನಮ್ಮ ಮನೇಲೆಲ್ಲ ಹಾಗೇನೆ ಯಾರು ಕೂಡ ಸಿನಿಮಾಗೆ ಜಾಸ್ತಿ ಹೋಗಲ್ಲ, ಬರೀ ವಲ್ಲಭ ಮತ್ತೆ ರಕ್ಷಾ ಇಬ್ರು ಹೋಗೋರು. ಅವ್ರು ಫಿಲಮ್ ನೋಡ್ಕೊಂಡ್ಬಂದು ನಮಗೆ ಕತೆ ಹೇಳೋರು ಅಂತ ಹೇಳಿದ್ಕೆ ಪ್ರಿಯಾ ಅಲ್ಲ ಮಾವ ಪಾಪ್ಕಾರ್ನ್ ತಿಂದ್ರಲ್ಲ ವೇಸ್ಟ್ ಮಾಡಿದ್ರ ಅಂತ ಕೇಳಿದ್ರಲ್ಲ ಅಂದಿದ್ಕೇನೆ ಮಾಧವ 1200 ರೂಪಾಯಿ ಅಂತಂದರೆ ಎಷ್ಟಾಗುತ್ತೆ ಹೇಳು ಪ್ರಿಯಾ, ಒಂದೊಂದು ರೂಪಾಯಿನೂ ಕೂಡಿಟ್ಟು ನಮ್ಮನ್ನು ಸಾಕಿದ್ದಾರೆ, ಹಂಗಾಗಿ 1200 ರೂಪಾಯಿ ಜಾಸ್ತಿ ಅನ್ನೋದ್ರಲ್ಲಿ ಏನೂ ತಪ್ಪಿಲ್ಲ, ನೀನೇನು ಬೇಜಾರು ಮಾಡ್ಕೊಬೇಡ, ನಾನು ಹಿಂಗೊಂದು ವಿಚಾರ ಹೇಳಿದ್ರೆ ನೀನು ಖುಷಿ ಪಡ್ತೀಯ. ಅದಕ್ಕೇನೆ ಪ್ರಿಯಾ ಅದೇನ್ರಿ ಅದು ಅಂದಿದ್ಕಿನೇ ಮಾಧವ ಅತ್ತೆ ಮಾವನ ಸಾಲ ತೀರ್ಸೋಕ್ಕೆ ದುಡ್ಡು ಅರೇಂಜ್ ಆಗಿದೆ ಪ್ರಿಯಾ ಅಂತ ಹೇಳಿದ್ಕಿನೇ ಪ್ರಿಯಾ ಹೌದಾ ರೀ ನಿಜಾನ ರೀ ಅಂದಿದ್ಕೆ ಮಾಧವ ನಾಳೆ ನಿನ್ನ ಕೈಗೆ ಒಪ್ಪಿಸ್ತೀನಿ ಸರಿನಾ ಅಂದಿದ್ಕಿನೇ ಪ್ರಿಯಾ ನಿಮ್ಮ ಋಣನ ಯಾವತ್ತೂ ಮರೆಯಲ್ಲ ರೀ ನಾನು ಅಂದ್ಬಿಟ್ಟು ಮಾಧವನ ಕಾಲಿಗೆ ಬೀಳ್ತಾಳೆ. ಅದಕ್ಕೇನೆ ಮಾಧವ ನೀನು ಯಾಕೆ ಹಿಂಗೆ ಕಾಲಿಗೆ ಬೀಳ್ತಿದ್ಯಾ, ಅಲ್ಲ ಗಂಡ ಹೆಂಡತಿ ನಡುವೆ ಋಣ ಎಲ್ಲ ಎಲ್ಲಿಂದ ಬಂತು, ನಿಮ್ಮಪ್ಪ ಅಮ್ಮ ನಮ್ಮಪ್ಪ ಅಮ್ಮ ಇದ್ದಂಗಲ್ವಾ, ಇದರಲ್ಲಿ ಎಲ್ಲಿಂದ ಬಂತು ಋಣ, ಸರಿ ಆಯಿತು ಬಿಡು ನೀನು ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾನೆ. ಈ ಕಡೆ ಸೂರ್ಯಕಾಂತ್ ಮನೆಗೆ ಬಂದುಬಿಟ್ಟು ಶ್ರೀಕಂಠ ಎಲ್ಲಿ ನಿಮ್ಮಪ್ಪ ಅಂದಾಗ ಶ್ರೀಕಂಠ ದೊಡ್ಡಪ್ಪ ಅಪ್ಪ ಮೇಲಿದ್ದಾರೆ ಅಂತೇಳಿ ಸೂರ್ಯಕಾಂತ್ ಚಂದ್ರು ಎಲ್ಲಿದ್ಯಾ ಅಂತ ಕರೆದಾಗ ಚಂದ್ರ ಮತ್ತು ಪುನಃ ಇಂದ್ರ ಇಬ್ಬರು ಕೆಳಗಡೆ ಬರ್ತಾರೆ. ಆಗ ಸೂರ್ಯಕಾಂತ್ ಅಲ್ಲ ಅಂಗಡಿಯಿಂದ ಮನೆಗೆ ಅರ್ಜೆಂಟಲ್ಲಿ ಬಂದಂತೆ ಏನಾಯಿತು ಅಂತ ಕೇಳಿದ್ಕೇನೆ ಚಂದ್ರಕಾಂತ್ ಅಣ್ಣ ಅದು ಏನಿಲ್ಲ ಅಣ್ಣ ಅಂದಿದ್ಕೇನೆ ಇಂದ್ರ ಭಾವ ಕೇಳ್ತಿದ್ದಾರಲ್ಲ ಹೇಳ್ರಿ ಅಂತ ಹೇಳಿದ್ಕೇನೆ ಚಂದ್ರ ಮನ್ಸಲ್ಲಿ ಅಂದರೆ 10 ಜನ ಸಿಗಾಕ್ಸೋಕ್ಕೆ ನೋಡ್ತಿದ್ದಾಳೆ ಇವಳು ಅಂತ ಮನ್ಸಲ್ಲಿ ಬೈಕೋತಿರ್ತಾಳೆ. ಈ ಕಡೆ ಕಲಾ ಅಲ್ಲ ಚಂದ್ರಂಗೇನಾದರೂ ಇಂದ್ರ ಹೇಳ್ಬಿಟ್ಟಿದ್ರೆ ಏನತ್ತೆ ಮಾಡೋದು ಅಂದಿದ್ಕೇನೆ ಅವ್ರ ಅತ್ತೆ ನನಗೂ ಅದೇ ಭಯ ಆಗ್ತಿದೆ ಕಲಾ ಅಂತ ಹೇಳ್ತಾಳೆ. ಆಮೇಲೆ ಸೂರ್ಯಕಾಂತ್ ಹೇಳು ಚಂದ್ರು ಅಂದಿದ್ಕೇನೆ ಚಂದ್ರು ಅಣ್ಣ ಅದೇನಿಲ್ಲ ಅಣ್ಣ ಜ್ಯೋತಿಗೆ ಕಾಲೇಜ್ ರಜಾ ಇದೆಯಂತೆ, 1-2 ದಿನ ಹೊರಗಡೆ ಹೋಗಿ ಬರೋಣ ಅಂತಂದ್ಲು ಇಂದ್ರ ಅಷ್ಟೇ ಅಲ್ವಾ ಇಂದ್ರ ಅಂತ ಕೇಳ್ತಾಳೆ. ಅದಕ್ಕೆ ಸೂರ್ಯಕಾಂತ್ ಇಷ್ಟೇನಾ ವಿಷಯ, ನಾನೇನೋ ಅನ್ಕೊಂಬಿಟ್ಟು ಅಲ್ಲ ಕಣೋ ನಿನ್ನೆ ಹೆಂಡ್ತಿ ನಿನ್ನ ಮಕ್ಳ ಜೊತೆ ಹೊರಗು ಹೋಗಿ ನೀನೇ ಯಾಕೋ ಸಂಕೋಚ ಪಡ್ತೀಯಾ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಹೋಗ್ತಾನೆ. ಆಮೇಲೆ ಚಂದ್ರಕಾಂತ್ ಕೂಡ ಆ ಕಡೆ ಹೊಟ್ಟೋಗ್ತಾನೆ, ಎಲ್ಲರೂ ಅಲ್ಲಿಂದ ಡಿಸ್ಪೋಸ್ ಆಗೋಗಿ ಶ್ರೀಕಂಠ ಆಮೇಲೆ ಅವ್ನ ತಂಗಿ ಹತ್ರ ಅಲ್ಲ ಅಮ್ಮ ಈ ವಿಚಾರ ಡಿಸ್ಕಷನ್ ಮಾಡೋಕ್ಕೆ ಅಂದ್ಬಿಟ್ಟು ಅಪ್ಪನ ಕರೆದ್ರ, ಅಪ್ಪ ಏನೋ ದೊಡ್ಡಪ್ಪನ ಹತ್ರ ಮುಚ್ಚಿಡ್ತಿದ್ದಾರೆ ಅಂತ ನಂಗೆ ಅನ್ನಿಸ್ತಿದೆ ಅಂದಿದ್ಕೇನೆ ಅವ್ನ ಮಗಳು ಈ ಮನೇಲಿ ಮುಚ್ಚಿಟ್ಟಿರೋ ವಿಚಾರಗಳು ಎಷ್ಟೊಂದಿದೆ ಅಣ್ಣ ಅಂತ ಹೇಳ್ತಾಳೆ. ಈ ಕಡೆ ಅಮೂಲ್ಯ ಫುಲ್ ಬೇಜಾರಲ್ಲಿ ಮಂಚದ ಮೇಲೆ ಕೂತಿರ್ತಾಳೆ. ಅಲ್ಲಿ ವಲ್ಲಭ ಬಂದು ಅಲ್ಲ ಕಣೆ ಇದು ನನ್ನ ಮಂಚ ಅಂತ ಗೊತ್ತಿದ್ದು ಯಾಕೆ ಕೂತಿದ್ಯಾ ಅಂದಿದ್ಕೇನೆ ಅಮೂಲ್ಯ ಎದ್ಬಿಡ್ಸಿ ಹೋಗ್ತಿರ್ತಾಳೆ. ಅದಕ್ಕೇನೆ ವಲ್ಲಭ ಏನು ಯಾವಾಗಲೂ ಬೈತಿದ್ದವಳು ಇವಾಗ ಏನು ಸುಮ್ಮನೆ ಎದ್ದೋಗ್ತಿದ್ದೆ, ಏನು ವಿಚಾರ ಹೇಳು ಅಂದಿದ್ದಕ್ಕೆ ಅಮೂಲ್ಯಗೆ ಏನೂ ಇಲ್ಲ ಅಂತಾಳೆ. ಅದಕ್ಕೆ ವಲ್ಲಭ ಸರಿ ಆಯಿತು ಬೇಜಾರು ಮಾಡ್ಕೋಬೇಡ ಏನು ಹೇಳು ಅಂದಿದ್ಕೇನೆ ಅಮೂಲ್ಯ ನನಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ, ಅಮ್ಮ ನೆನಪಾಗ್ತಿದೆ, ನಾನು ಇವತ್ತು ಓದ್ತಾ ಹೋಗ್ಬಿಟ್ಟು ಅಮ್ಮನ ಮಾತಾಡ್ಸೋಕೆ ಹೋದರೆ ಅವ್ರು ಮಾತಾಡಿಸ್ಲಿಲ್ಲ ಗೊತ್ತಾ ಎದ್ದೋಗ್ಬಿಟ್ರು ಅಂದಿದ್ದಕ್ಕೆ ವಲ್ಲಭ ಅದು ಹಳೆ ಮ್ಯಾಟ್ರಿಗೆ ಏನು ಹೊಸದೇನಾದರೂ ಇದ್ದರೆ ಹೇಳು ಅಂತ. ಅದಕ್ಕೇನೆ ಅಮೂಲ್ಯ ನಂಗೆ ಗೊತ್ತು ಆದರೂ ಬೇಜಾರಾಗ್ತಿದೆ, ಅಮ್ಮ ನನ್ನ ಯಾಕೆ ನೋಡ್ತಿಲ್ಲ ಅಂತ ಹಿಂಸೆ ಆಗ್ತಿದೆ, 1 ನಿಮಿಷ ಆದರೂ ಸರ್ ಅಮ್ಮ ನನ್ನ ನೋಡಲಿ ಮಾತಾಡಿಸ್ಲಿ ಅಂತ ಎಷ್ಟೊಂದು ಆಸೆ ಆಗುತ್ತೆ ಗೊತ್ತಾ, ನಿನ್ನ ಜೊತೆನೂ ಮಾವ ಮಾತಾಡ್ತಿಲ್ಲ ಅಲ್ವಾ ನಿನಗೂ ಹಂಗೆ ಅನ್ಸುತ್ತಲ್ವಾ, 1 ನಿಮಿಷಕ್ಕಾದರೂ ಅಪ್ಪಿ ತಪ್ಪಿ ಮಾವ ನಿನ್ನ ಜೊತೆ ಮಾತಾಡಲಿ ಅಂತ ಅನಿಸುತ್ತೆ ಅಲ್ವಾ ಅಂದಿದ್ದಕ್ಕೆ ವಲ್ಲಭ ನಾನೇ ಅಪ್ಪನ ಮಾತಾಡಿಸ್ತಿಲ್ಲ ಅಷ್ಟೇ, ಹಂಗೆ ಮಾತಾಡ್ಸಿದ್ರೆ ಕೋಪ ಜಾಸ್ತಿ ಆಗುತ್ತೆ ಕೂಗಾಡ್ತಾರೆ, ನನಗಾಗೆ ಗೊತ್ತಿರೋದ್ರಿಂದ ನಾನು ಸುಮ್ಮನೆ ಇದ್ದೀನಿ ಅಷ್ಟೇ, ನೀನು ಸುಮ್ಮನೆ ಇರು ಅಂದಿದ್ದಕ್ಕೆ ಅಮೂಲ್ಯ ನಿನ್ನ ಸಮಸ್ಯೆ ಮತ್ತು ನನ್ನ ಸಮಸ್ಯೆ ಮೇಲಿಂದ ನೋಡೋಕೆ ಒಂದೇ ಥರ ಇದ್ರೂ ಬೇರೆ ಬೇರೆ ವಲ್ಲಭ, ನೀನಾದರೂ ಮಾವನ ಜೊತೆನೇ ಇದೆಯಾ ಮಾತಾಡಿಸ್ಬೋದು ಅವ್ರ ಧ್ವನಿ ಕೇಳ್ಬೋದು, ಆದರೆ ನನಗೆ ಹಂಗಲ್ವಲ್ಲ, ನಿಮ್ಮಪ್ಪ ನಿನ್ನ ಜೊತೆ ಕೋಪ ಮಾಡ್ಕೊಂಡಿದ್ರು ಮನೆಯವ್ರ ನಿನ್ನ ಜೊತೆ ಚೆನ್ನಾಗಿದ್ದಾರೆ ಪ್ರೀತಿ ಮಾಡ್ತಿದ್ದಾರೆ, ಆದರೆ ನಂದು ಹಾಗೆ ಹೇಳು ನನಗೆ ನಂಗೆ ತವ್ರ ಮನೆ ಎದುರುಗಡೆ ಇದೆ ಆದರೆ ನಾನು ಹೋಗೋಕ್ಕಾಗಲ್ಲ, ಇನ್ನೆಲ್ಲನೂ ನೋಡೋದು ಮಾತಾಡ್ಸೋದು ಎಲ್ಲ ದೂರದ ಮಾತು ಬಿಡು ಅಂತ ಹೇಳಿದ್ಕೇನೆ ವಲ್ಲಭ ಎಲ್ಲದಕ್ಕೂ ಒಂದು ಹೆಣ್ಣಂತ ಇದ್ದೇ ಇರೋದು ಕರಿಬೇಕು, ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ, ನೀನು ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ನಿನ್ನ ಮೂಡೆಲ್ಲ ಹಾಳು ಮಾಡ್ಕೋಬೇಡ, ಹೋಗಿ ಮಲ್ಕೋ ಹೋಗು ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಇವಳು ನೋಡಿದ್ರೆ ಪಾಪ ಅನಿಸ್ತದೆ, ಹೆಣ್ಮಕ್ಳಿಗೆ ತಾಯಿ ಅಂದರೆ ಆಸೆ ಜಾಸ್ತಿ ಇರುತ್ತೆ, ನಮ್ಮಮ್ಮ ಅಜ್ಜಿನ ನೋಡಿದ ತಕ್ಷಣ ಎಷ್ಟು ಖುಷಿ ಪಡೋರು ಹಾಗೆ ಇವಳು ಅಲ್ವಾ ಪಾಪ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಸರಿ ಆಯಿತು ಹೋಗಿ ಮಲ್ಕೋ ಹೋಗು ಅಂದ್ಬಿಟ್ಟು ಮಲ್ಕೊಳಕ್ಕೆ ಕಳಿಸ್ತಾನೆ. ಆಮೇಲೆ ಅವನು ಎದ್ದು ಹೊರಗಡೆ ಹೋಗ್ಬಿಟ್ಟು ಮನೆಯವರು ಎಲ್ಲರೂ ಇರ್ತಾರೆ, ನಂದ ಲೆಕ್ಕ ಹಾಕ್ತಾ ಕೂತಿರ್ತಾನೆ ರಕ್ಷಣ್ ಜೊತೆ. ಆಗ ವಲ್ಲಭ ಹೋಗ್ಬಿಟ್ಟು ಅಮ್ಮ ನಾನು ಅಪ್ಪನ ಹತ್ರ ಏನೋ ಮಾತಾಡಬೇಕು ಅಂತ ಹೇಳಿದ್ಕೇನೆ ಮಾಧವ ಏನು ಚಿಕ್ಕು ನಾಳೆ ಎಲ್ಲರೂ ಸೇರಿ ಹೋಳಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿದ್ಕೇನೆ ನಂದ ನಾವು ಯಾವತ್ತೂ ಹೋಳಿ ಸೆಲೆಬ್ರೇಟ್ ಮಾಡಿಲ್ಲ ಅಂತ ಹೇಳು ಗಿರಿಜಾ ಅಂದಿದ್ಕೇನೆ ವಲ್ಲಭ ಅಲ್ಲ ನಾವು ಸೆಲೆಬ್ರೇಟ್ ಮಾಡಿಲ್ಲ ಅಂತಲೇ ಹೇಳ್ತಿರೋದು ಅಂತೇಳಿ. ಅದಕ್ಕೇನೆ ನಂದ ನೋಡು ಈಗ ಸೆಲೆಬ್ರೇಟ್ ಮಾಡಿಲ್ಲ ಅದಕ್ಕೆ ಬೇಡ ಅಂತಿರೋದು ಅಂತ. ಆಮೇಲೆ ವಲ್ಲಭ ನಾವು 3 ಜನ ಮದುವೆ ಆಗಿ ಫಸ್ಟ್ ಟೈಮ್ ಹೋಳಿ ಸೆಲೆಬ್ರೇಟ್ ಮಾಡ್ತಿರೋದು ಅಂತ ಹೇಳಿದ್ಕೇನೆ ವಲ್ಲಭ ಬೇಕು ಅಂತ ಹೇಳಮ್ಮ ಅಂತೇಳಿ. ಅಷ್ಟರಲ್ಲಿ ಪ್ರಿಯಾ ಏನಕ್ಕೆ ವಲ್ಲಭ ಹಿಂಗೆ ಮಾಡ್ತಿದ್ಯಾ, ಯಾಕಂದರೆ ಸುಮ್ಮನೆ ಹೋಳಿ ಸೆಲೆಬ್ರೇಟ್ ಮಾಡಿದ್ರೆ ವೇಸ್ಟ್ ಅಲ್ವಾ ಬಣ್ಣ ಎಲ್ಲ ಎರಚ್ಕೊಂಡು, ನೀನು ಆರಾಮಾಗಿ ಓದ್ಕೋ ಹೋಗು ನಾವು ಮನೆ ಕೆಲಸ ಮಾಡ್ಕೋತೀವಿ ಅಲ್ವಾ ಮಾವ ಅನ್ನೋಷ್ಟರಲ್ಲಿ ಮಾಧವ ಪ್ರಿಯಾ ಸುಮ್ಮನೆ ಇರು ಅಂತಾರೆ. ಆಮೇಲೆ ವಲ್ಲಭ
ಅದಕ್ಕೆ ನೀವು ತಪ್ಪಾಗಿ ತಿಳ್ಕೊತಿದ್ದೀರಾ. ಹೋಳಿ ಹಬ್ಬ ಅಂದರೆ ಬಣ್ಣಗಳನ್ನ ಎರಚೋದಷ್ಟೇ ಅಲ್ಲ, ಬಣ್ಣಗಳನ್ನ ಬೆರೆತ ಹಾಗೆ ನಾವೆಲ್ಲ ಬೆರೆತು ಆಟ ಆಡೋದು. ಒಬ್ಬರ ಮೇಲೆ ನಮ್ಮ ಸಂಬಂಧ ಹೇಗಿದೆ ಅಂತ ಆ ಬಣ್ಣದ ಮುಖಾಂತರ ನಾವು ಎಕ್ಸ್ಪ್ರೆಸ್ ಮಾಡೋದು. ಅವ್ರ ಜೊತೆ ನಮಗಿರೋ ಸಂಬಂಧಕ್ಕೆ ಒಂದು ಬಣ್ಣ ಕೊಡೋದು. ಬಣ್ಣಕ್ಕೂ ಆಟ ಆಡೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಅಂತ. ಆಮೇಲೆ ರಕ್ಷಾ, ಪ್ಲೀಸ್ ಅಪ್ಪ ನಾಳೆ ನಾವೆಲ್ಲರೂ ಹೋಳಿ ಹಬ್ಬ ಆಡೋಣ ಪ್ಲೀಸ್ ಅಪ್ಪ ಅಂತಾಳೆ. ಅಷ್ಟರಲ್ಲಿ ಮೀನಾ, ಹೌದು ಮಾವ ಪ್ಲೀಸ್ ಮಾವ, ಬಣ್ಣಗಳನ್ನ ಹಚ್ಕೊಂಡು ಬಣ್ಣದ ನೀರಲ್ಲಿ ಆಟ ಆಡೋದು ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಪ್ಲೀಸ್ ಒಪ್ಕೊಳ್ಳಿ ಮಾವ ಅಂತ ಹೇಳಿದ್ಕೆ ನೀನು ಅವ್ರ ಜೊತೆ ಸೇರಿಕೊಂಡು ಅಂದಿದ್ಕೇನೆ ಮೀನಾ, ಹೋಳಿ ಆಡ್ಬೇಕಾದ್ರೆ ನಮ್ಮಲ್ಲಿರೋ ಕೆಟ್ಟತನ ಸುಟ್ಟು ಪ್ರೀತಿ ಸಂತೋಷನ ಹಂಚ್ಕೊಳ್ಳೋದು ಮಾವ. ನಾವು ನಂದ ಗೋಕುಲದವರಾಗಿದ್ಕೊಂಡು ಇದನ್ನ ಆಚರಿಸ್ತಾರೆ ಹೇಗೆ ಮಾವ ಅಂದಿದ್ಕೇನೆ ಕೇಶವ, ನನಗೂ ಆಚರಿಸ್ಬೇಕು ಅನಿಸಿದೆ ಪ್ಲೀಸ್ ಅಪ್ಪ ಅಂತೇಳಿ. ಆಮೇಲೆ ಎಲ್ಲರೂ ಪ್ಲೀಸ್ ಪ್ಲೀಸ್ ಅಂತ ಹೇಳಿದ್ಮೇಲೆ ನಂದ ಸರಿ ಆಯಿತು ಅಂತ ಒಪ್ಕೋತಾನೆ. ಅದನ್ನು ಕೇಳಿ ಎಲ್ಲರಿಗೂ ಫುಲ್ ಖುಷಿ ಆಗುತ್ತೆ. ಆಮೇಲೆ ವಲ್ಲಭ ಮನಸ್ಸಲ್ಲಿ ಈ ಹೋಳಿ ಹಬ್ಬದ ದಿನ ಅಮೂಲ್ಯ ಅವ್ರ ಅಮ್ಮನ ಜೊತೆ ಮಾತಾಡಂಗೆ ನಾನು ಮಾಡ್ತೀನಿ ಅಂತ ಅನ್ಕೋತಾನೆ. ಈ ಕಡೆ ಮಾಧವ ಮತ್ತು ಪ್ರಿಯಾ ಮಲಗಿರ್ಬೇಕಾದ್ರೆ ಮಾಧವನ ಕನಸಲ್ಲಿ ಅವರಪ್ಪ ಹೇಳಿದ ಮಾತು ನೆನಪಾಗ್ತಿರುತ್ತೆ. ಈ ದೊಡ್ಡಬಳ್ಳಾಪುರದಲ್ಲಿ ನನ್ನ ಮಗನಂತವ್ನು ಯಾರೂ ಇಲ್ಲ, ಅವ್ನು ಶ್ರೀರಾಮಚಂದ್ರ ಇದ್ದಂಗೆ ಅಂತ ನೆನಪಾಗ್ಬಿಟ್ಟು ಮಾಧವನಿಗೆ ಪಾಪ ಪ್ರಜ್ಞೆ ಕಾಡುತ್ತೆ. ಎದ್ದು ಕೂತ್ಕೊಂಡು, ಇಲ್ಲ ನಾನು ಏನೇ ಮಾಡಿದ್ರು ಅಪ್ಪಂಗೆ ಹೇಳ್ಬಿಟ್ಟೆ ಮಾಡ್ತೀನಿ ಅಂಥದ್ರಲ್ಲಿ ಇದನ್ನ ಹೇಗೆ ಅಪ್ಪನ ಹತ್ರ ಮುಚ್ಚಿಡ್ಲಿ, ಇದೇ ರೀತಿ ಸುಕನ್ಯನ ವಿಚಾರನ ಮುಚ್ಚಿಟ್ಟಿದ್ದಕ್ಕೆ ಮದುವೆ ಮೇಲೆ ಅಷ್ಟು ದೊಡ್ಡ ರಂಪಾಟ ಆಯಿತು, ಅಪ್ಪನ ಹತ್ರ ಹೇಳ್ಬಿಡ್ಬೇಕು, ಅಪ್ಪಂಗೆಲ್ಲ ಹೇಳ್ಬಿಡ್ತೀನಿ ನಾನು ಅಂದ್ಬಿಟ್ಟು ಎದ್ದೋಗ್ತಿರ್ತಾನೆ. ಅಷ್ಟರಲ್ಲಿ ಪ್ರಿಯಾ ಎದ್ದೋಳ್ಬಿಟ್ಟು, ರೀ ಏನಾಯಿತು, ಏಂತಕ್ರಿ ಎದ್ದೋಗ್ತಿದ್ದೀರಾ ಅಂದಿದ್ಕೇನೆ ಮಾಧವ, ನಿಮ್ಮ ಅಪ್ಪ ಅಮ್ಮಗೆ ದುಡ್ಡು ಕೊಡ್ತಿರೋದನ್ನ ಅಪ್ಪನ ಹತ್ರ ನನ್ನ ಹತ್ರ ಏನೂ ಮುಚ್ಚಿಡೋಕ್ಕಾಗಲ್ಲ. ಈಗ ಅಪ್ಪ ಇಲ್ಲ ಅಂತ ಎಲ್ಲೂ ಹೇಳಲ್ಲ, ನಾಳೆ ದಿನ ಅಪ್ಪಂಗೆ ಗೊತ್ತಾದ್ರೆ ನಾನು ಇವನ್ನೆಲ್ಲ ಮಾಡಿದ್ದೀನಿ ಅಂತ ಗೊತ್ತಾಗ್ಬಿಟ್ರೆ ಆಮೇಲೆ ಅವರು ಫುಲ್ ಬೇಜಾರು ಮಾಡ್ಕೋತಾರೆ, ತುಂಬ ನೊಂದ್ಕೋತಾರೆ ಅವರು ಅಂತ ಹೇಳಿದಾಗ, ಪ್ರಿಯಾ ನಿಮ್ಗೆ ಏನು ಸರಿ ಅನಿಸುತ್ತೋ ಅದನ್ನೇ ಮಾಡಿ, ಮತ್ತೊಂದು ವಿಚಾರನ ನಮ್ಮ ಅಪ್ಪ ಅಮ್ಮ ಈ ದುಡ್ಡು ತೊಗೊಳೋದಿಲ್ಲ. ಹೌದು ರೀ, ನೀವು ದುಡ್ಡು ಕೊಟ್ಟಿರೋ ವಿಚಾರ ಮನೆಗೆ ಯಾರಿಗೆ ಗೊತ್ತಾದರೂ ನಮ್ಮ ಅಪ್ಪ ಅಮ್ಮ ದುಡ್ಡು ಇಸ್ಕೊಳ್ಳೋರ ರೀ, ಅವರು ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಕೊಳಕ್ಕೆ ಹೇಳ್ತೀನಿ, ಬನ್ನಿ ಮಲ್ಕೊಬನ್ನಿ ಅಂದಿದ್ಕೇನೆ ನಿಮ್ಮ ಅಪ್ಪ ಅಮ್ಮ ಹೇಗೆ ಅಡ್ಜಸ್ಟ್ ಮಾಡ್ತೀರಾ ಅಂದಿದ್ಕೇನೆ ಪ್ರಿಯಾ, ಹೇಗೋ ಮಾಡ್ಕೋತಾರೆ ಬಿಡ್ರಿ, ನೀವು ಅಪ್ಪ ಅಮ್ಮಂಗೆ ಗೊತ್ತಿಲ್ಲದೆ ದುಡ್ಡು ಕೊಡಲ್ಲ, ಅವ್ರ ಮನೆಯವ್ರಿಗೆ ಗೊತ್ತಾರೆ ದುಡ್ಡು ಇಸ್ಕೊಳ್ಳಿ, ನಾನೇನು ಮಾಡಲಿ ಇದ್ರ ಮಧ್ಯದಲ್ಲಿ ಅಂದಿದ್ಕೆ ಮಾಧವ, ಸರಿ ಆಯಿತು ಬಿಡು, ನಮ್ಮ ಅಪ್ಪನ ಹತ್ರ ದುಡ್ಡು ಕೊಡೋ ವಿಚಾರ ಏನೂ ಹೇಳಲ್ಲ ಬಿಡು, ನೀನೇನು ಚಿಂತೆ ಮಾಡಬೇಡ, ಹೋಗಿ ಮಲ್ಕೋ ಹೋಗು ಅಂದಮೇಲೆ ಪ್ರಿಯಾ ಹೋಗಿ ಮಲ್ಕೊಳಕ್ಕೆ ಹೋಗ್ತಾಳೆ. ಮಾಧವ ಆಮೇಲೆ ಸುಮ್ಮನೆ ಯೋಚನೆ ಮಾಡ್ಕೊಂಡು ಹಂಗೆ ನಿಂತ್ಕೊಂಡಿರ್ತಾನೆ. ಮನ್ಸಲ್ಲಿ ಸಾರಿ ಅಪ್ಪ, ರಿಯಲಿ ಸಾರಿ ಅಪ್ಪ ಅಂತ ಅಂದ್ಕೊಂಡು ಬೇಜಾರು ಮಾಡ್ಕೊಂಡು ಮಲ್ಕೋತಾನೆ. ಬೆಳಗ್ಗೆ ವಲ್ಲಭ ಎಲ್ಲ ಕಲರ್ಗಳಿಗೂ ನೀರು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಇಡ್ತಾ ಇರ್ತಾನೆ. ಅಷ್ಟರಲ್ಲಿ ಅಲ್ಲಿ ಅಮೂಲ್ಯ ನಡ್ಕೊಂಬಂಡು ಬಣ್ಣಗಳನ್ನ ಬಿಡಿಸ್ಬಿಡ್ತಾಳೆ. ವಲ್ಲಭಾಯಿ ಪುರಿ ಮೂಟೆ ಕತ್ತೆ ಗಮ್ಮ ನಿನ್ನೆ ಕಡೆ ಕರಿತಿರೋದು ಅಂದಿದ್ಕೇನೆ ಅಮೂಲ್ಯ, ನನ್ನೇ ಕತ್ತೆ ಗುಮ್ಮ ಅಂತ ಹೇಳ್ತೀಯಾ, ನನ್ನ ಫ್ರೆಂಡ್ ಚೈತ್ರನ ಹತ್ರ ಮಾತಾಡ್ತೀನಿ, ಅವಳಿಗೇನಾದರೂ ನೀವು ಜೊತೆಲಿದ್ದೀನಿ ಅಂತ ಗೊತ್ತಾಗ್ಬಿಟ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ, ನಿನಗೇನು ಸ್ವಲ್ಪನೂ ಸೆನ್ಸ್ ಇದೆಯಾ, ಸ್ವಲ್ಪ ಇಡಿಯೇಟ್ ತೊಗೊಂಬಂದು ಅಂದಿದ್ಕೇನೆ ವಲ್ಲಭ, ಅಲ್ಲ ನಾನು ಬಣ್ಣಗಳನ್ನ ಮಿಕ್ಸ್ ಮಾಡ್ತಿದ್ದೆ, ಲಾರಿ ಥರ ಬರ್ತೀಯೇನೆ ನೀನು ಅಂದಿದ್ಕೆ ಅಮೂಲ್ಯ, ನಾನು ಲಾರಿನ ಅಂದಿದ್ಕೆ ನೀನು ವಲ್ಲಭ, ನೀನು ಫುಲ್ಲಿ ಲೋಡೆಡ್ ಲಾರಿ ಕಣೆ ಅಂದಿದ್ಕೇನೆ ಅಮೂಲ್ಯ, ನೀನು ಮೋರಿ ಅಂತಾನೆ. ಅದಕ್ಕೆ ವಲ್ಲಭ, ನಿನಗೋಸ್ಕರ ಇಷ್ಟೆಲ್ಲ ಮಾಡೋದ್ನಲ್ಲ, ನಂಗೆ ಇದು ಅನ್ಸ್ಕೊಳ್ಳೇಬೇಕು ಅಂದಿದ್ಕೆ ಅಮೂಲ್ಯ, ಅಯ್ಯೋ ನನ್ನ ಜಾಗದಲ್ಲಿ ಬೇರೆ ಇದ್ದಿದ್ರು ಹಿಂಗೆ ಮಾಡ್ತಿದ್ದೆ ಅಂತ ನೀನು ಹೇಳ್ದೆ ಅಂತ ಜಾಸ್ತಿ ಬಿಲ್ಡಪ್ ಏನು ತೊಗೋಬೇಡ ಅಂತಂದಿದ್ಕೇನೆ ವಲ್ಲಭ, ಅಂದಿದ್ಕೇನೆ ಅಮೂಲ್ಯ, ನೀನು ಕಾಡು ಪಾಪದಲ್ಲಿ ನನ್ನಷ್ಟು ಬೆಳೆದಿಲ್ಲ ಅಂತಂದ್ರೂ ನನ್ನ ಸಜೆಷನ್ ತೊಗೋ, ನಿನ್ಗಿಂತ ಪವರ್ಫುಲ್ ಇರೋ ಜನಗಳ ಜೊತೆ ಜಗಳಾಡೋಕ್ಕೆ ಹೋಗ್ಬಿಡ್ದು, ಯಾಕಂದರೆ ಪವರ್ಫುಲ್ ಪೀಪಲ್ ಕಮ್ ಫ್ರಮ್ ದಿ ಪವರ್ಫುಲ್ ಪ್ಲೇಸಸ್, ತಿಳ್ಕೊ ಅಂದಿದ್ಕೇನೆ ವಲ್ಲಭ, ಪವರ್ಫುಲ್ ಪ್ಲೇಸಸ್ಸು, ಇದನ್ನು ಬಾತ್ರೂಮಲ್ಲಿರೋ ಕನ್ನಡಿಗೆ ಹೇಳ್ಬಿಡ, ಎದ್ದು ಬಂದ್ಬಿಟ್ಟು ಹೊಡೆದ್ಬಿಡುತ್ತೆ ಅದು ಅಂದಿದ್ಕೇನೆ. ಅಷ್ಟರಲ್ಲಿ ಮೀನಾ ಬಂದ್ಬಿಟ್ಟು, ಏನು ಶುರುವಾಯ್ತಾ ನಿಮ್ಮದು ಪ್ರೀತಿ ಜಗಳ ಅಂದಿದ್ಕೇನೆ ವಲ್ಲಭ, ಪ್ರೀತಿ ಜಗಳನ ನಾನು ಬಣ್ಣ ಮಿಕ್ಸ್ ಮಾಡ್ತೀನಿ ಲಾರಿ ಥರ ಬಂದ್ಬಿಟ್ಟು ಗುದ್ಕೊಂಡು ಹೋಗ್ಬಿಟ್ಲು ಅವಳು ಅಂತ ಹೇಳ್ತಾನೆ. ಆಮೇಲೆ ಅಮೂಲ್ಯ, ನಿನ್ನ ಮಿಕ್ಸ್ ಮಾಡ್ತೀಯ ಅಂತ ನನಗೆ ಹೆಂಗೋ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಮೀನಾ, ಖುಷಿಯಾಗಿ ಹೋಲಿ ಸೆಲೆಬ್ರೇಟ್ ಮಾಡ್ತಿದ್ದೀನಿ ಮಾಡೋಣ ಅಂತ ಅಂದ್ಕೊಂಡ್ರೆ ನೀವೇನರು ಹಿಂಗೆ ಜಗಳ ಆಡ್ತಿದ್ದೀರಾ, ಮೂಡೆಲ್ಲ ಅಪ್ಸೆಟ್ ಆಗಲ್ವ ನಿಮಗೆ, ವಲ್ಲಭ ಬೇಗ ಬೇಗ ಬಣ್ಣ ರೆಡಿ ಮಾಡಿ, ಮಾವನ ಮನಸ್ಸು ಚೇಂಜ್ ಆಗೋಷ್ಟು ಹೋಳಿ ಆಡ್ಬಿಡ್ಬೇಕು ಅಂದಿದ್ಕೇನೆ ವಲ್ಲಭ, ಇವಳ ಹೆಲ್ಪಿಗೆ ಕಳಿಸಿ ಅಂದಿದ್ಕೇನೆ ಅಮೂಲ್ಯ, ಅಯ್ಯೋ ನನಗೆ ಅಡುಗೆ ಮೇಲೆ ಎಷ್ಟೊಂದು ಕೆಲಸ ಇದೆಯಾ ಗೊತ್ತೇ ಅಂತಂದಿದ್ಕೇನೆ ವಲ್ಲಭ, ನೀನು ಅಡುಗೆ ಮಾಡಿಬಿಟ್ರೆ ಅಪ್ಪ ನಾ ಬಾತ್ರೂಮ್ ಮೇಲೆ ಸೆಟ್ಲ್ ಆಗಬೇಕಾಗತ್ತೆ ಅಂತ ಹೇಳ್ದೆ. ಅದಕ್ಕೇನೆ ಅಮೂಲ್ಯ, ನಾನು ಮಾಡಿದ ಸೂಪ್ನ ಅವತ್ತು ಕುಡ್ದೆ ನೀನು ಅಂದಿದ್ಕೇನೆ ವಲ್ಲಭ, ಸೂಪ್ ಅಲ್ಲ ಕಣೆ ಸೋಪ್ ಅದು ಅಂತೇಳಿ. ಆಮೇಲೆ ಅಮೂಲ್ಯ, ಹೌದಾ ಅಂತ ಹೊಡಿತಾಳೆ. ಅದಕ್ಕೇನೆ ವಲ್ಲಭ, ನನ್ನ ಮೇಲೆ ಕೈ ಮಾಡ್ತೀಯ ನೀನು ಅಂದ್ಬಿಟ್ಟು ಇಬ್ಬರು ಕಿತ್ತಾಡ್ತಿರ್ತಾರೆ. ಅದಕ್ಕೇನೆ ಮೀನು, ನಿಲ್ಲಿಸಿ ಅಮ್ಮೋ ನಿನಗೆ ನನ್ನ ಮೇಲೆ ಪ್ರೀತಿ ಇದೆ ತಾನೆ ಅಂತಾಳೆ. ಅದಕ್ಕೆ ಆಮೇಲೆ ಹ್ಞೂ ಅಂತಾಳೆ. ವಲ್ಲಭ, ನಿಂಗೆ ನನ್ನ ಮೇಲೆ ಪ್ರೀತಿ ಇದೆ ತಾನೆ ಅಂದಿದ್ದಕ್ಕೆ ಹ್ಞೂ ಅಂತಾಳೆ. ಆಮೇಲೆ ಸರಿ ನಾನು ಹೇಳೋ ಥರ ಇಬ್ಬರು ಮಾಡಿ, ಇಬ್ಬರು ಕಣ್ಣು ಮುಚ್ಚಿ ದೀರ್ಘವಾಗಿ ಉಸಿರು ತಗೊಳ್ಳಿ, ಹಾಗೆ ಉಸಿರು ಬಿಡಿ, ಈ ಕಣ್ಣು ಬಿಡಿ,
ಈಗ ನಿಮ್ಮಿಬ್ರಿಗೂ ಆರಾಮಾಯ್ತಾ ಅಂದಿದ್ದಕ್ಕೆ ವಲ್ಲಭ ಇವಳು ನೋಡ್ತೀರ ನನಗೆ ರೈಸ್ ಆಗ್ತಿದೆ ಅಂತ ಹೇಳ್ತೇನೆ. ಆಮೇಲೆ ಅಮೂಲ್ಯ ನಿನಗೆ ಬರೀ ರೈಸ್ ಆಗ್ತಿದೆ, ನನಗೆ BP ಶುಗರು ಎಲ್ಲ ಬಂದ್ಬಿಡುತ್ತೆ ಅಂತ ಅಂತಾನೆ. ಸರಿ ಆಯಿತು ನೀವೇನಾದರೂ ಮಾಡ್ಕೊಳ್ಳಿ ಅಂತ ಮೀನಾ ಅಲ್ಲಿಂದ ಹೊಟ್ಟೋಗ್ತಾನೆ. ಆಮೇಲಿಂದ ಅಮೂಲ್ಯ ಕೂಡ ಅಲ್ಲಿಂದ ಹೊಟ್ಟೋಗ್ಬಿಡ್ತಾನೆ. ಆಮೇಲೆ ವಲ್ಲಭ ಕೂತ್ಕೊಂಡು ಕಲರ್ ಮಿಕ್ಸ್ ಮಾಡ್ತಾ ಇರ್ತಾನೆ. ಈ ಕಡೆ ಎಲ್ಲರೂ ಹೋಳಿ ಆಟ ಆಡೋದಕ್ಕೆ ಬಣ್ಣಗಳನ್ನ ಎತ್ತಿಡ್ಕೊಂಡು ಮೀನಾ ಅತ್ತೆ ಶುರು ಮಾಡೋಣವಾ ಅಂತ ಕೇಳ್ತಾರೆ. ಅದಕ್ಕೆ ರಕ್ಷಾ ನಿನ್ನ ಜೊತೆ ಅಪ್ಪನೂ ಬಣ್ಣ ಹಚ್ಚಕ್ಕೆ ಕರಿಯಮ್ಮ ಅಂದಿದ್ದಕ್ಕೆ ಗಿರಿಜಾ ಏನು ಅಪ್ಪ ಬೈತಾರೆ ಅನ್ನೋಷ್ಟರಲ್ಲಿ ರಕ್ಷಾ ನಿಮಗಾದರೂ ಬೈಬೋದು, ನಾನು ಅಪ್ಪನ ಹತ್ರ ಒಂದು ಹವಾ ಇಟ್ಟಿದ್ದೀನಿ, ಅಪ್ಪ ಏನು ಅನ್ನಲ್ಲ, ಹೋಗಿ ಕರ್ಕೊಬತ್ತೀನಿ ನಾನು ಅಂದ್ಬಿಟ್ಟು ಹೋಗ್ಬಿಟ್ಟು ಅಪ್ಪ ನಾವು ಹೋಳಿ ಆಗ್ತಿದ್ದೀವ ಅಲ್ವಾ ನೀವು ಬಣ್ಣ ಹಚ್ಚಿ ಅಪ್ಪ ಅಂದಿದ್ಕೇನೆ ನಂದ ಮರಿ ನನಗೆ ಇದೆಲ್ಲ ಇಂಟ್ರೆಸ್ಟ್ ಇಲ್ಲ, ನೀವು ಹೋಗಿ ಆಟಾಡೋಗಿ ನಾನು ನೋಡ್ತೀನಿ ಅಂದಿದ್ಕೇನೆ ಮೀನಾ ನೀವು ಬರದೇ ಇದ್ರೆ ಹೋಳಿ ಹಬ್ಬದ ರಂಗೇ ಇರಲ್ಲ ಗೊತ್ತಾ ಮಾವ, ಪ್ಲೀಸ್ ಮಾವ ಬನ್ನಿ ಅಂತ. ಅದಕ್ಕೆ ನಂದ ಬೇಡ ಮೀನಾ ಅಂದಿದ್ಕೇನೆ ಕೇಶವ ಅಪ್ಪ ನೀರಿಗಿಳಿದ ಮೇಲೆ ಚಳಿ ಏನಪ್ಪ ನೀವು ಬಣ್ಣ ಹಚ್ಲೇಬೇಕು ಅಮ್ಮಂಗೆ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೇನೆ ಸರಿ ಆಯಿತು ಅಂದಮೇಲೆ ಮೀನಾ ತೊಗೊಬಂದ್ಬಿಟ್ಟು ಬಣ್ಣ ಕೊಡ್ತಾರೆ. ಅತ್ತೆನ ಈ ಕಡೆ ಕರೆಸು ಅಂದ್ಬಿಟ್ಟು ಮಾವ ಈಗ ನೀವು ಮೊದಲು ಅತ್ತೆಗೆ ಬಣ್ಣ ಹಚ್ಚಿ ಅತ್ತೆ ನೀವು ಹಚ್ಬೇಕಾಯ್ತಾ ಅಂತ ಅಂದ್ಬಿಟ್ಟು ಇಬ್ಬರು ಕೈಲಿ ಬಣ್ಣ ಹಚ್ಚಿಸ್ತಾರೆ. ಎಲ್ಲರೂ ಫುಲ್ ಖುಷಿಯಿಂದ ಅಂತ ಕಿರಿಸ್ತಾರೆ. ಆಮೇಲೆ ರಕ್ಷಾ ವೀಕ್ಷಕರೇ ಇದು ಈಗ ನಂದ ಗೋಕುಲದಲ್ಲಿ ಹಿರಿಯ ದಂಪತಿಗಳು ಬಣ್ಣ ಹಚ್ಕೊಂಡಾಗಿದೆ, ಇನ್ನು ನೆಕ್ಸ್ಟ್ ದಂಪತಿಗಳು ಹಿರಿ ಮಗ ಮತ್ತು ಮಾಧವ ಬಣ್ಣ ಹಚ್ಕೋತಾರೆ ಅಂತ ಹೇಳ್ಬಿಟ್ಟು ಅಲ್ಲ ದೊಡ್ಡಣ್ಣ ಅದಕ್ಕೆ ಎಲ್ಲಿದ್ದಾರೆ ಅಂತ ಹುಡುಕಷ್ಟರಲ್ಲಿ ನಂದ ಎಲ್ಲಿ ಪ್ರಿಯಾ ಕಾಣಿಸ್ತಿಲ್ಲ ಅಂತ ಎಲ್ಲರೂ ಹುಡುಕ್ತಾರೆ. ಅಷ್ಟರಲ್ಲಿ ಮೀನಾ ಓ ಪ್ರಿಯಾ ಅವರೇ ನೀವು ಇಲ್ಲಿದ್ದೀರಾ ಬನ್ನಿ ಹೋಳಿ ಆಟ ಆಡೋಣ ಅಂತ ಕರೀತಾಳೆ. ಅದಕ್ಕೇನೆ ಪ್ರಿಯಾ ನನಗೆ ಇವೆಲ್ಲ ಇಷ್ಟ ಆಗಲ್ಲ ಅಂದಿದ್ದಕ್ಕೆ ಮೀನಾ ಅಲ್ಲ ಬಣ್ಣ ಹಚ್ಕೊಂಡು ಆಟ ಆಡೋದು ಎಷ್ಟು ಖುಷಿಯಾಗಿರುತ್ತೆ ಗೊತ್ತಾ ಅಂದಿದ್ದಕ್ಕೇನೆ ಪ್ರಿಯಾ ಇಲ್ಲ ಮೀನಾ ನನಗಿದು ಯಾಕೋ ಸರಿ ಬರುತ್ತೆ, ದೊಡ್ಡವರು ಚಿಕ್ಕವರು ಅಂದ್ಬಿಟ್ಟು ಬಣ್ಣ ಹಚ್ಕೊಳೋದು ಏನು ಸರಿ ಬರುತ್ತೆ, ನಾನು ನನ್ನ ಗಂಡನ ಜೊತೆ ಒಳಗಿರ್ತೀನಿ ಅಂತ ಹೋಗ್ತಿರ್ತಾಳೆ. ಅದಕ್ಕೇನೆ ಮೀನಾ 1 ನಿಮಿಷ ಅಕ್ಕಡ ಚೂಡು ಅಂತ ಅಂದ್ಬಿಟ್ಟು ಮಾಧವನ್ ತೋರಿಸ್ತಾರೆ. ಅಕ್ಕ ಅವರು ಟೇಟು ನಿಮ್ಮ ಗಂಡನ ಥರ ಇಲ್ವಾ, ಥರ ಅಲ್ಲ ನಿಮ್ಮ ಸಾಕ್ಷಾತ್ ನಿಮ್ಮ ಗಂಡನೇ, ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರಲ್ವಾ ಅಕ್ಕ, ನೀವೇನೋ ರೆಸ್ಟ್ ಮಾಡ್ತೀನಿ ಅಂದ್ರಲ್ಲ ಹೋಗಿ ರೆಸ್ಟ್ ಮಾಡೋಗಿ ನಾವು ಹೋಗಿ ಆಟ ಆಡ್ತೀವಿ ಅಂದಿದ್ದಕ್ಕೆ ಪ್ರಿಯಾ ಅಯ್ಯ ಮೀನಾ ಬೇಡ ಇದೇನು ಹೀಗೆ ಮಾತಾಡ್ತಿದ್ಯಾ, ಎಲ್ಲರೂ ಜೊತೆ ಖುಷಿಯಾಗಿ ಬೆರಿಬೇಕು, ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ದೀರಾ ಬನ್ನಿ ಹೋಗೋಣ ಅಂದ್ಬಿಟ್ಟು ಹೊರ್ಟೋಗ್ತಾಳೆ. ಆಮೇಲೆ ಹೋಗಿ ಅತ್ತೆ ಮಾವ ಹೋಳಿ ಹಬ್ಬದ ಶುಭಾಶಯಗಳು ಅಂತ ಅಂದ್ಬಿಟ್ಟು ವಿಶ್ ಮಾಡ್ತಾಳೆ. ಆಮೇಲೆ ಮೀನಾ ತೊಗೊಂಬಂದು ಕಲರ್ಸ್ನ ಕೊಡ್ತಾಳೆ. ಪ್ರಿಯಾ ಆಮೇಲೆ ಮಾಧವ ಆಮೇಲೆ ಪ್ರಿಯಾಂಗೆ ಹಚ್ಚಕ್ಕೆ ಅಂದ್ಬಿಟ್ಟು ನಿಂತ್ಕೊಂಡಿರ್ತಾನೆ. ಆಮೇಲೆ ಕೇಶವ ಅಂತಾನೆ ಅವನು ಪಿತೃಪಾಲಕ, ಅಪ್ಪ ಹೇಳ್ದೆ ಒಂದು ಹೆಜ್ಜೆನೂ ಮುಂದುವರಿಯಲ್ಲ, ಅಯ್ಯೋ ಪರ್ಮಿಷನ್ ಕೊಟ್ಟೈತಲ್ಲ ಈಗ ಹಚ್ಚು ಅಂದ್ಬಿಟ್ಟು ಇಬ್ಬರು ಬಣ್ಣ ಹಚ್ತಾರೆ. ಆಮೇಲೆ ಕೇಶವ ಈಗ ಅನೌನ್ಸ್ ಮಾಡು ಅಂದಿದ್ದಕ್ಕೆ ಏನು ಅನೌನ್ಸ್ ಮಾಡಬೇಕು ಅಂತ ರಕ್ಷಾ ಕೇಳಿದ್ದಕ್ಕೆ ಅಯ್ಯೋ ಹೌದಲ್ವಾ ಈಗ ಮಧ್ಯದ ಮಗ ಅಂದರೆ 2ನೇ ಮಗ ಕೇಶವ ಮತ್ತು ಮೀನಾ ಇಬ್ಬರು ಬಣ್ಣ ಹಚ್ಕೊಬೇಕು ಅಂದ್ಬಿಟ್ಟು ಇಬ್ಬರು ಸೇರಿ ಬಣ್ಣ ಹಚ್ತಾರೆ ಒಂದೇ ಸರಿ. ಆಮೇಲೆ ರಕ್ಷಾ ಈಗೆಲ್ಲರೂ ಒಬ್ರಿಗೊಬ್ರು ಬಣ್ಣ ಹಚ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಕೇಶವ ಅಲ್ಲ ಇನ್ನೊಂದು ಜೋಡಿ ಇದೆ ನೆನಪಿಲ್ವಾ ನಿನಗೆ ಅಂದಿದ್ದಕ್ಕೆ ಹೌದು ಮುದ್ದಾದ ಜೋಡಿ ಅಂದ್ಬಿಟ್ಟು ಇಬ್ಬರೂ ಕರೆಸ್ತಾರೆ. ಅಷ್ಟರಲ್ಲಿ ವಲ್ಲಭನ್ನ ನೀನು ಕಲರ್ಸ್ ಹಚ್ಚು ಅನ್ನೋಷ್ಟರಲ್ಲಿ ಅವನು ಹಣೆ ಮೇಲೆ ನಾಮ ಇಡ್ತಾನೆ. ಅದಕ್ಕೆ ಕೇಶವ ಏನು ಒಳ್ಳೆ ಕುರಿ ಬಲಿ ಕೊರಂಗೆ ಇಡ್ತಿದ್ಯಲ್ಲ, ಈಗ ಅಮೂಲ್ಯ ನೀನು ಹಂಗೆಲ್ಲ ಮಾಡಬೇಡ ಪ್ರೀತಿಯಿಂದ ಹಚ್ಚು ಅವಳು ಬಣ್ಣ ತೊಗೊಂಡು ಮುಖ ಎಲ್ಲ ಸವರ್ದು ಬಿಡ್ತಾಳೆ ಚೆನ್ನಾಗಿ. ಆಮೇಲೆ ಕೇಶವ ವಲ್ಲಭ ನೀ ಸಕ್ಕತ್ತಾಗಿ ಕಾಣಿಸ್ತಿದ್ಯಾ ಕಣು ಅಂತ ಹೇಳ್ತೀನಿ. ಆಮೇಲೆ ವಲ್ಲಭ ಕೊಡೀಲಿ ಅದಕ್ಕೆ ಮಾಡ್ತೀನಿ ಅಂದ್ಬಿಟ್ಟು ಬಣ್ಣ ಎತ್ಕೊಂಡು ಅಮೂಲ್ಯಂಗೆ ಏನು ತರ್ಸಕ್ಕೆ ಹೋಗ್ತಾರೆ. ಅದು ನೋಡಿದ್ರೆ ಕೇಶವನ ಮೇಲೆ ಬಂದುಬಿಡುತ್ತೆ. ಆಮೇಲಿಂದ ಅಣ್ಣ ನೀನು ಕೆಂಪಿಗೆ ಸಕ್ಕತ್ತಾಗಿ ಕಾಣಿಸ್ತಿದ್ಯಾ ಕಣೋ ಅಂದಿದ್ದಕ್ಕೇನೆ ಆಮೇಲಿಂದ ಬಣ್ಣ ಎತ್ಕೊಂಡು ಕೇಶವ ವಲ್ಲಭಂಗೆ ಫುಲ್ ಎರ್ಚಾಡ್ತಿರ್ತಾರೆ. ಆಮೇಲೆ ಹೋಗಿ ಮಾಧವಂಗೆ ಹಚ್ಬಿಡ್ತಾರೆ. ಮಾಧವಂಗೆ ರಕ್ಷಂಗೆ ಎಲ್ರಿಗೂ ಹಚ್ಕೊಂಡು ಚೆನ್ನಾಗಿ ಹೋಳಿ ಆಡ್ತಾ ಇರ್ತಾರೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಎಲ್ಲರೂ ಹೋಳಿ ಆಡಿಬಿಟ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ವಲ್ಲಭ ಅಮೂಲ್ಯಂಗೆ ಫುಲ್ಲು ಬಣ್ಣ ಹಚ್ಬಿಟ್ಟು ನಿಮ್ಮ ಅಪ್ಪ ಅಮ್ಮನೂ ಕಂಡುಹಿಡಿಯೋಕ್ಕಾಗಲ್ಲ, ಹೋಗಿ ನಿಮ್ಮ ಅಮ್ಮನ ಮಾತಾಡ್ಸ್ಕೊಂಬರೋಗು ಅಂದ್ಬಿಟ್ಟು ಅವ್ರ ಮನೆಗೆ ಕಳಿಸ್ತಾರೆ. ಅಷ್ಟರಲ್ಲಿ ಇವರಲ್ಲಿ ನಿಂತ್ಕೊಂಡು ಮಾತಾಡೋ ಅಷ್ಟರಲ್ಲಿ ಚಂದ್ರಕಾಂತ್ ಬಂದ್ಬಿಟ್ಟು ಯಾರದು ಅಂತ ಕೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ.